ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಡಿಯಾಚೆಯ ಹೋರಾಟ 2ನೇ ಅಧ್ಯಾಯವನ್ನು ನೋಡೋಣ ಬನ್ನಿ. ಆದರೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅರವಿಂದನ ಮನಸ್ಸಿಗೆ ಬಂದದ್ದನ್ನು ಬಿಟ್ಟು ಕೊಡುವ ಹುಡುಗನಲ್ಲ. ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಆ ಕನಸು ಅವನ ಬದುಕಿನ ದಿಕ್ಕನ್ನು ನಿರ್ಧರಿಸಿತು. ಅರವಿಂದನ ಮನೆ ಸಣ್ಣ ಮಣ್ಣಿನ ಮನೆ. ಮಳೆಗಾಲದಲ್ಲಿ ಗೋಡೆಯ ಮೇಲೆ ನೀರಿನ ಹನಿ ಜಾರುತ್ತಿದ್ದರೆ ಬೇಸಿಗೆಯಲ್ಲಿ ಬಿರುಕು ಬಿಟ್ಟು ಬಿಸಿಲಿನ ತಾಪ ತೋರುತ್ತಿತ್ತು. ಆದರೆ ಆ ಮನೆಯೊಳಗೆ ತಾಯಿ ಮಾಡುವ ಅಕ್ಕಿ, ರಾಗಿ, ಅಂಬಲಿಯ ವಾಸನೆ, ಮೃದು ಮಾತುಗಳ ಸದ್ದು, ಪ್ರೀತಿಯ ಉಸಿರು ತುಂಬಿಕೊಂಡಿತ್ತು. ಅವರ ಮನೆಯಲ್ಲಿ ಅವನ ತಂದೆ ದಿನವಿಡೀ ಹೊಲದಲ್ಲಿ ದುಡಿಯುತ್ತಿದ್ದರೂ ಆದಾಯ ಅಷ್ಟೊಂದು ಇರಲಿಲ್ಲ. ಮಳೆ ಬಂದರೆ ಬೆಳೆ ಚೆನ್ನಾಗಿ ಇರುತ್ತಿತ್ತು. ಮಳೆ ಬಾರದಿದ್ದರೆ ಸಾಲದ ಕಾಟ. ಈ ಬಡತನದಲ್ಲಿ ಕನಸು ಕಾಣುವುದು ಸುಲಭ, ಆದರೆ ಸಾಕಾರಗೊಳಿಸುವುದು ಕಷ್ಟ ಎಂದು ತಂದೆ ಆಗಾಗ್ಗೆ ಹೇಳುತ್ತಾ ಇರುತ್ತಿದ್ದರು ಅವನಿಗೆ. ಅರವಿಂದ ಶಾಲೆಯಲ್ಲಿ ಬುದ್ಧಿವಂತ. ಗುರುಗಳು ಅವನ ಓದನ್ನು ಮೆಚ್ಚುತ್ತಿದ್ದರು. ಆದರೆ ಪುಸ್ತಕಗಳ ಖರ್ಚು, ಶಾಲೆಯ ಉಡುಪು ಇದು ಮನೆಯವರಿಗೆ ದೊಡ್ಡ ಹೊರೆ. ಆದರೂ ಅವನಿಗೆ ಓದನ್ನು ಬಿಡಿಸುವುದಿಲ್ಲ. ಕಷ್ಟಪಟ್ಟು ಶಾಲೆಗೆ ಕಳಿಸುತ್ತಾ ಇದ್ದರು. ತಾಯಿ ತನ್ನ ಕೈಲಾದಷ್ಟು ಹಣ ಉಳಿಸಿ ಅವನ ಪುಸ್ತಕಗಳನ್ನು ತರುತ್ತಾ ಇದ್ದರು. ಆಕೆ ನಗುತ್ತಾ ಹೇಳುತ್ತಿದ್ದಳು, ನೀನು ಚೆನ್ನಾಗಿ ಓದು, ಒಂದು ದಿನ ದೊಡ್ಡವನಾಗಿ ನಿನ್ನ ಕನಸನ್ನು ಸಾಧಿಸು. ಹಳ್ಳಿಯ ಮಕ್ಕಳು ಕೆಲವರು ಮಾಧ್ಯಮಿಕ ಶಾಲೆಯ ನಂತರ ಓದನ್ನು ನಿಲ್ಲಿಸುತ್ತಿದ್ದರು. ಆದರೆ ಅರವಿಂದನ ಮನಸ್ಸು ಇನ್ನು ಮುಂದೆ ಓದದ್ದು. ಅವನು ತಿಳಿದುಕೊಂಡಿದ್ದನು, ಸೈನಿಕನಾಗಲು ಓದು ಮತ್ತು ಶಾರೀರಿಕ ಶಕ್ತಿ ಬೇಕು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಎದ್ದು ಅವನು ಹಳ್ಳಿಗಳೆಲ್ಲ ತಿರುಗಾಡುತ್ತಾ ಇದ್ದ. ಹಳ್ಳಿಯ ಹಾದಿಗಳಲ್ಲಿ, ಬೆಟ್ಟದ ದಾರಿಗಳಲ್ಲಿ ಓಡಾಡುತ್ತಿದ್ದಾಗ ಅವನ ಹೃದಯದಲ್ಲಿ ಒಂದೇ ಮಾತು ಪ್ರತಿಧ್ವನಿಸುತ್ತಿತ್ತು, ಒಂದು ದಿನ ನಾನು ಗಡಿಯಾಚೆ ನಿಂತು ನನ್ನ ದೇಶವನ್ನು ಕಾಯಬೇಕು. ಅವನ ತಂದೆ ತಾಯಿ ಬಡತನದ ಮಧ್ಯೆಯೂ ಅವನ ಕನಸು ಕುಗ್ಗದಂತೆ ನೋಡಿಕೊಂಡರು. ಆದರೆ ಅವನ ಹೊಣೆಗಾರಿಕೆಗಳು, ಸಾಲದ ಒತ್ತಡ ಇವೆಲ್ಲ ಅವನ ಹೃದಯವನ್ನು ನೋವು ಕೊಡುತ್ತಿದ್ದಾದರೂ ಅವನು ಬಲವಾಗಿ ನಿಂತ. ಅವನ ಕಣ್ಣುಗಳಲ್ಲಿ ಯಾವಾಗಲೂ ಹೊಳೆಯುತ್ತಿದ್ದು ಒಂದೇ ಕನಸು, ನಾನು ಯೋಧನಾಗುತ್ತೇನೆ ಅಂತ ಯಾವಾಗಲೂ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದ. ಇದು 2ನೇ ಸಂಚಿಕೆ. ಹೊಸದಾಗಿ ಯಾರೇನು ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೇಗೆ ಅನಿಸ್ತಾ ಇದೆ ಕತೆ ತಿಳಿಸಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.